ಹಲೋ ಗೆಳೆಯರೇ, ನಾನು ನಿಮ್ಮ ರವೀಂದ್ರ PK F2G ಚಾನಲ್ಗೆ ಸ್ವಾಗತ. ಈಗ ನಿಮ್ಮನ್ನು ನಾನು ಇಲ್ಲಿ ಕಬ್ಬಿನ ಬೆಳೆಯಲ್ಲಿ ಯಾವ ರೀತಿಯಾಗಿ ಡ್ರಿಪ್ಪನ್ನು ಮಾಡ್ತಾರೆ ಅನ್ನೋದನ್ನು ತೋರಿಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಹಾಗೆಯೇ ಬನ್ನಿ ನೋಡೋಣ ಹೇಗೆ ಡ್ರಿಪ್ಪನ್ನ ಮಾಡಿದ್ದಾರೆ ಅನ್ನೋದನ್ನು. ಇದು 265 ಕಬ್ಬು ಗೆಳೆಯರೇ. ಇದರಲ್ಲಿ ಕಬ್ಬು ಮತ್ತು ಮೆಕ್ಕೆಜೋಳ ಎರಡೂ ಇದೆ. ಇದು ಇನ್ಲೈನ್ ಪೈಪ್ ಗೆಳೆಯರೇ. ಪ್ರತಿ ಪೂಟಿಗೆ ಒಂದರಂತೆ ಕೋಲ್ ಬರ್ತಾವೆ ಗೆಳೆಯರೇ. ಈ ರೀತಿ ಸೋಳ mm ಪೈಪು. ಇವು ಹೊಸ ಡ್ರಿಪ್ ಬಂಡಲ್ ಪೈಪ್ಗಳಿಗೆಳೆಯರೆ. ಕೃಷ್ಣ ಸಾಗರ್ ಅಂತ 16 mm ಪೈಪ್ ಬರುತ್ತೆ ಗೆಳೆಯರೆ. ಇದು ಈ ರೀತಿ ಹೊಸ ಬಂಡಲ್ಗಳು ಏನಾದರೂ ಇದ್ದರೆ ಬಿಡೋದಕ್ಕೆ ನಿಮಗೆ ತುಂಬ ಸುಲಭ ಆಗುತ್ತೆ. ಇಲ್ಲೊಂದು ಬಿಟ್ಟಂಥ ಒಂದು ಪೈಪ್ ಬಂಡಲ್ ಇದೆ ನೋಡಿ, ಅರ್ಧೋಟಾಗಿದೆ. ಇಂಥ ಹೊಸ ಬಂಡಲ್ಗಳು ಏನಾದರೂ ಇದ್ದರೆ ಈ ಮಧ್ಯದಲ್ಲಿ ಇಲ್ಲಿ ಹೋಲ್ ಇರುತ್ತೆ. ಈ ಪ್ಲಾಸ್ಟಿಕ್ನ ಹರಿದು ಇಂಥ ಒಂದು ಪೈಪ್ ತೆಗೆದುಕೊಳ್ಳಿ. ಪೈಪ್ ತೆಗೆದುಕೊಂಡು ಮಧ್ಯದಲ್ಲಿ ಈ ರೀತಿ ಸೇರಿಸಿ ಒಂದು ಸೈಡ್ ನೀವು ಚೇರ್ ಕೂಡ ಇಡ್ಬೋದು, ಇನ್ನೊಂದು ಸೈಡ್ ನೀವು ಕೈಯಿಂದ ಹಿಡ್ಬೋದು, ಇಲ್ಲ ಎರಡೂ ಸೈಡ್ ಚೇರ್ ಹಿಡಿದು ಒಬ್ಬರು ಅಲ್ಲೇ ನಿಂತ್ಕೊಂಡು ಮುಂದೆ ಒಬ್ಬರು ಪೈಪ ಹಿಡಿದು ಬಿಚ್ಚಿ ಜಕ್ಕೊಂತ ಹೋಗ್ಬೋದು ಗೆಳೆಯರೆ. ಸಾಲಿಚ್ಚಿ ಈ ರೀತಿ ಹೊಸ ಬಂಡಲ್ಗಳಿದ್ದರೆ ಈ ರೀತಿ ಮಾಡ್ಬೋದು. ಈ ರೀತಿಯಾದಂಥ ನಿಮ್ಮ ಹಳೆ ಬಂಡಲ್ಗಳು ಏನಾದರೂ ಇದ್ದರೆ ಈ ರಾಟ್ಲ ಒಳಗಡೆ ಇದರ ಒಳಗಡೆ ಸೇರಿಸಿ ಗೆಳೆಯರೆ ಇದನ್ನು ಎತ್ತಿ ಈ ನಟ್ಟನ್ನು ಟೈಟ್ ಮಾಡಿ ಬಿಡಬೇಕು ಗೆಳೆಯರೆ. ಟೈಟ್ ಮಾಡಿಬಿಟ್ರೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಬಂಡಲ್ನ ಅದರ ಒಳಗಡೆ ಸೇರಿಸಲಾಗ್ತಾ ಇದೆ ಅನ್ನೋದನ್ನು. ಸಾಲಿನಿಂದ ಸಾಲಿಗೆ 4.25 ಫೂಟ್ ಅಂತರ ಇದೆ. ಕಬ್ಬು ಯಾವ ರೀತಿ ಎದ್ದಿದೆ ಅನ್ನೋದನ್ನು ನೋಡ್ಬೋದು. ಒಂದೇ ಸಾಲಲ್ಲ ಗೆಳೆಯರೆ, ಎಲ್ಲ ಸಾಲುಗಳು ಅದೇ ರೀತಿ ಇದ್ದಾವೆ. ಇಲ್ಲಿಯೂ ಕೂಡ ಡ್ರಿಪ್ಪನ್ನ ಎದುರು ಬದರಾಗಿ ಒಗೆಯಲಾಗಿದೆ. ತಾವು ಒಂದು ಸೈಡ್ ಕೂಡ ಒಗಿಬೋದು. ಎದುರು ಬದರಾಗಿ ಸೇರಿಕೊಂಡು 300 ಫೂಟ್ ಜಗ್ತದೆ ಅಂತಂದರೆ, ಒಂದು 300 ಫೂಟ್ವರೆಗೆ ನೀರು ಬೀಳ್ತದೆ ಅಂದರೆ ಒಂದು ಸೈಡೇ ತಾವು 200-250 ಫೂಟ್ವರೆಗೆ ಪೈಪ್ಗಳನ್ನು ಎಳಿಬಹುದು ಗೆಳೆಯರೆ. ಏನು ಸಮಸ್ಯೆ ಇಲ್ಲ. ಪೈಪಿಗೆ ಇದಕ್ಕೆ ಎರಡೂ ಬಾಜು ಹೋಲ್ ತೆಗೆಯಲಾಗುತ್ತೆ. ಇಲ್ಲಿ ಈ ಸೈಡ್ ಒಂದು ಹೋಲ್ ತೆಗೆಯಲಾಗುತ್ತೆ. ಆದರೆ ಅದು ಒಂದೇ ಸೈಡ್ ಅಂದ್ರೆ ಇನ್ನೇನು ಇಲ್ಲಿ ತೆಗೆದಿದೆ ನೋಡು, ಮುಂದೆ ನೇರವಾಗಿ ಇಲ್ಲೇ ಇದೇ ಸೈಡನ್ನೇ ತೆಗಿಬೇಕಾಗುತ್ತೆ ಹೋಲು. ಇದೇ ಸೈಡ್ ತೆಗಿಬೇಕಾಗತ್ತೆ ಗೆಳೆಯರೆ ಹೋಲು. ನೋಡ್ಬೋದು, ಒಂದು ಸೈಡ್ ಶೂಟಿ ಮಾಡಿ ಒಂದೇ ಸೈಡ್ ಹೋಲ್ ತೆಗೆದು ಒಂದೇ ಸೈಡಾಗಿ ಒಗಿಬೋದು. ಈ ರೀತಿ ಒಗೆದು ಕೂಡ ತಾವು ಡ್ರಿಪ್ ಮಾಡ್ಬೋದು. ಇದು ಹಾಲ್ ನೋಡಿ ಗೆಳೆಯರೆ. ಇದು ಮೇನ್ ಲೈನು. ಇದು ಮೇನ್ ಲೈನ ಅಲ್ಲಿ ತೆಗೆದುಕೊಂಡು ಬಂದು ಇಲ್ಲಿ ಕಾಣ್ತದೆ ನೋಡಿ ಗೆಳೆಯರೆ. ಆ ಟ್ಯಾಂಕಿನಿಂದ ಬಂದಂಥ ಒಂದು ಪೈಪ್ ಲೈನು ಇದು. ಇಲ್ಲಿ ಹಾಲಿದೆ. ಇದು ಇದೇ ರೀತಿ ಇದನ್ನು ತೊಗೊಂಡು ಇಲ್ಲೊಂದು ಮೇನ್ ಲೈನ್ ಮಾಡ್ಕೊಂಡಿದ್ದೀವಿ. ಈ ಮೇನ್ ಲೈನ್ದಿಂದ ಇದು ಮುಳುಗಿಸಿಕೊಂಡು ಒಯ್ದು ಅಲ್ಲೊಂದು ಮುಂದೆ ಒಂದು ಹೀಗೆ ಅಲ್ಲೊಂದು ಮುಂದೆ ಒಂದು ಈ ರೀತಿ 3 ಚಂಬರ್ಗಳನ್ನು ಮಾಡಲಾಗಿದೆ. ಆ ಚಂಬರ್ಗೆ ಟೀ ಕುಂಡಿಸ್ಕೊಂಡು, ಚಂಬರ್ ಕುಂಡಿಸುವ ಬದಲಿ ಟೀ ಕುಡಿಸ್ಕೊಂಡು ಹಾಲು ಕೂಡಿಸಲಾಗಿದೆ. ಈ ರೀತಿ ಮಾಡಿ
ಡ್ರಿಪ್ ಪೈಪ್ನ ಒಗೆಯಲಾಗಿದೆ ಗೆಳೆಯರೆ, ನೋಡ್ಬೋದು. ಈ ರೀತಿ ತಾವು ತಮ್ಮ ಹೊಲದಲ್ಲಿ ಮಾಡಬಹುದು. ಒಂದು ಹಾಲು 23 ಸಾಲುಗಳವರೆಗೆ 4.5 ಫೂಟ್ನಂತೆ 23 ಸಾಲುಗಳವರೆಗೆ ಎದುರು ಬದುರು ಜಗ್ಗತಿ ಗೆಳೆಯರೆ. ಒಂದು ಹಾಲು 23 ಸಾಲುಗಳವರೆಗೆ ಅಂದರೆ 20 ಫೂಟಿನ ಪೈಪ್ಗಳು ಒಂದು ಹಾಲಿಗೆ 5 ಪೈಪ್ ಹತ್ತವೆ ಗೆಳೆಯರೆ. ಅಂದರೆ 200 ಫೂಟು. ಅಲ್ಲಿ ಸ್ವಲ್ಪ ಒಂದು ಸಾಲಿಂದು ಅಲ್ಲಿ ಮಡಿಚಿ ಇಲ್ಲ ಎಂಡ್ ಕ್ಯಾಪ್ ಹಾಕಿ ಬಿಡಬೇಕಾಗುತ್ತೆ ಗೆಳೆಯರೆ. ಈ ರೀತಿಯಾಗಿ ಡ್ರಿಪ್ನ ಮಾಡಲಾಗಿದೆ ನೋಡಿ ಗೆಳೆಯರೆ. ಪ್ರತಿ ವರ್ಷ ಹಾಕೋ ಪೈಪ್ಗಳಿವೆ ಗೆಳೆಯರೆ ಇವು. ಆ ಕಾರಣದಿಂದ ಒಮ್ಮೆ ಈ ಪೈಪ್ಗಳು ಬೇರೊಂದು ಸ್ಥಳದಲ್ಲಿಯೂ ಕೂಡ ಹಾಕಲಾಗತ್ತೆ. ಆ ಕಾರಣದಿಂದಾಗಿ ಒಮ್ಮೆ ಅರಿಶಿಣ ಹಚ್ಚಲಾಗತ್ತೆ. ಅರಿಶಿಣ ಬೆಡ್ಗಳು ಕೂಡ ಇದೇ ರೀತಿ ಇರಲ್ಲ. ಆ ಬೆಡ್ಗಳಿಗೆ ಈ ಕಬ್ಬಿನ ಬೆಡ್ಗಳೇ ಈ ಸಾಲುಗಳಿಗೆ ಫರ್ಕಾಗತ್ತೆ. ಆ ಕಾರಣವಾಗಿ ಅರಿಶಿಣ ಹಚ್ಚಿತು ಅಂತಂದರೆ ಆ ಸಮಯದಲ್ಲಿ ಈ ರೀತಿ ಉಳಿದಂಥ ಒಂದೊಂದು ಎಂಡ್ ಕ್ಯಾಪ್ ಹಾಕಿ ಪೈಪ್ಗಳನ್ನು ಕಟ್ಟಲಾಗಿರ್ತಕ್ಕಂಥ ಒಂದು ಪೈಪ್ಗಳನ್ನು ಕೂಡ ಆವಾಗ ಚಾಲು ಮಾಡಬೇಕಾಗತ್ತೆ ಗೆಳೆಯರೆ. ಆ ಕಾರಣದಿಂದಾಗಿ ಈ ಪೈಪ್ಗಳು ಹಳಿ ಪೈಪ್ಗಳಿದ್ದಾವೆ. ಆ ಕಾರಣದಿಂದ ಹೋಲುಗಳು ಕೂಡ ಹೆಚ್ಚಾಗಿ ಕಾಣ್ತವೆ ನಿಮಗೆ. ಒಮ್ಮೆ ಅರಿಶಿಣಕ್ಕೆ ಹಾಕಲಾಗತ್ತೆ, ಒಮ್ಮೆ ಕಬ್ಬಿಗೆ ಹಾಕಲಾಗತ್ತೆ. ಬೇರೆ ಬೇರೆ ಬೆಳೆಗಳನ್ನು ಮಾಡೋದರಿಂದ ಬೇರೆ ಬೇರೆ ಹೆಚ್ಚುವರಿ ಹೋಲುಗಳು ಪೈಪಿಗೆ ಬೇಕಾಗ್ತವೆ ಗೆಳೆಯರೆ. ಈ ಕಬ್ಬಿನ ಮಾಪಿನ ಪ್ರಕಾರವಾಗಿ ಇನ್ನೊಂದು ಬೆಳೆ ಮಾಡ್ತೇವೆ ಅಂತಂದರೆ ಅದು ಈ ಕಬ್ಬಿನ ಬೆಳೆ ಪ್ರಕಾರವಾಗಿ ಇರುವುದಿಲ್ಲ. ಈ ರೀತಿಯಾಗಿ ಪೈಪ್ಗಳು ಚೇಂಜ್ ಆಗ್ತವೆ. ನೀವು ನೋಡ್ಬೋದು, ಇಲ್ಲಿಯೂ 2 ಹಾಲುಗಳು, ಇಲ್ಲೊಂದು ಮೇನ್ ಲೈನ್ ಎಬ್ಬಿಸಿಕೊಂಡು ಇದೇ ರೀತಿ ಹಾಲುಗಳನ್ನು ಮಾಡಲಾಗಿದೆ. ಈ ಕಡೆ 5 ಪೈಪು ಮತ್ತು ಇದೇ ಪ್ರಕಾರವಾಗಿ ಇನ್ನೊಂದು ಹಾಲಿಗೆ ಈ ಕಡೆ 5 ಪೈಪು. ಕಬ್ಬನ್ನು ಮೆಕ್ಕೆಜೋಳವನ್ನು ನೋಡ್ಬೋದು ಗೆಳೆಯರು ನೀವೀಗ ಯಾವ ರೀತಿ ಇದೆ ಅನ್ನೋದನ್ನು. ಈಗ ಕಬ್ಬಿಗೆ ಕಸದ ಔಷಧಿಯನ್ನು ಸ್ಪ್ರೇ ಮಾಡಲಾಗಿದೆ. ಕಸ ಒಣಗಲಿಕ್ಕೆ ಶುರು ಮಾಡಿದೆ ಗೆಳೆಯರೆ. ಆದರೆ ಮೆಕ್ಕೆಜೋಳಕ್ಕೆ ಸ್ವಲ್ಪ ಕೀಡಿಯಾಗಿದೆ. ಕೀಡಿ ಔಷಧಿಯನ್ನು ಇನ್ನೂ ಹೊಡೆದಿಲ್ಲ. ಇನ್ಮೇಲೆ ಸದ್ಯ ಕೀಡಿ ಔಷಧಿಯನ್ನು ಸ್ಪ್ರೇ ಮಾಡಲಾಗುತ್ತೆ. ನೋಡ್ಬೋದು ಕಬ್ಬು ಯಾವ ರೀತಿ ಎದ್ದಿದೆ ಅನ್ನೋದನ್ನು. ಈ ಪ್ಲಾಟು ಚೌಕಾಕಾರವಾಗಿರೋದರಿಂದ ಪೈಪ್ಗಳು ದಂಡೆಗೆ ಹೆಚ್ಚು ಕಡಿಮೆ ಆಗೋದಿಲ್ಲ ಗೆಳೆಯರೆ. ಅದೇ ಒಂದು ಸ್ವಲ್ಪ ತ್ರಿಭುಜಾಕಾರವಾಗಿ ಮತ್ತು ಪಂಚಕೋನಾಕೃತಿಯಾಗಿ ಈ ರೀತಿ ಇದ್ದು ಅಂತಂದರೆ ಪೈಪ್ಗಳು ಹೆಚ್ಚು ಕಡಿಮೆ ಆಗ್ತವೆ. ಆ ಒಂದು ಸಮಯದಲ್ಲಿ ತಾವು ಪೈಪ್ಗಳಿಗೆ ಆ ಒಂದು ಹಾಲಿನ ಪೈಪಿಗೆ ಒಂದು ಸಂಕೇತವನ್ನು ಕೊಟ್ಟು, ಸಿಂಬಲ್ ಕೊಟ್ಟು, ಎ ಆಗಲಿ ಬಿ ಆಗಲಿ ಕೊಟ್ಟು 1 2 3 4 ಈ ರೀತಿ ಸಂಖ್ಯೆಗಳನ್ನ ಹಾಕಿ ಪೈಪ್ಗಳನ್ನು ಈ ರಾಟ್ಲದಿಂದ ಸುತ್ತಬೇಕು ಗೆಳೆಯರೆ. ಸುತ್ತಿ ಇಡಬೇಕು. ಸುತ್ತಿದ ನಂತರ ಅವಕ್ಕೆ ನಂಬರ್ ಹಾಕಿದರೂ ಪರವಾಗಿಲ್ಲ. ಯಾಕಂದರೆ ಒಂದು
ವೈಟ್ನರ್ ತೊಗೊಳ್ಳಿ ಇಲ್ಲ ಮಾರ್ಕರ್ ತೊಗೊಳ್ಳಿ. ಅದರ ಮುಖಾಂತರವಾಗಿ ಆ ಬಂಡಲ್ಗೆ ನಂಬರ್ ಹಾಕಿ ಇಡ್ತು ಅಂತಂದರೆ ಮತ್ತೆ ಇನ್ನೊಂದು ಹಾಲಿಗೆ ಈಗ ಮೊದಲು ಎ ಅಂತ ಹಾಕಿತ್ತು ಅಂತಂದರೆ ಮತ್ತೊಂದಕ್ಕೆ ಕೋಡು ಬಿ ಅಂತ ಹಾಕಿಬಿಡೋದು ಸಿಂಬಾಲು. ಬಿ ಹಾಕಿ ಅದರ ಒಳಗಡೆ 1 2 3 4 ಈ ರೀತಿ ನಂಬರ್ಗಳನ್ನ ಹಾಕಿ ಇಡ್ತು ಅಂತಂದರೆ ತಮಗೆ ಮುಂದೆ ಮತ್ತೆ ಪುನಃ ಡ್ರಿಪ್ ಪೈಪ್ಗಳನ್ನು ಬಿಡೋದಕ್ಕೆ ಯಾವುದೇ ಥರನಾದಂಥ ಒಂದು ಸಮಸ್ಯೆ ಆಗೋದಿಲ್ಲ ಗೆಳೆಯರೆ. ಪೈಪ್ಗಳು ಕೂಡ ಕಟ್ ಆಗೋದಿಲ್ಲ. ಆ ರೀತಿಯಾದಂಥ ಒಂದು ತಾವು ಎಚ್ಚರಿಕೆಯನ್ನು ವಹಿಸಿದ್ರಿ ಅಂತಂದರೆ ತಾವು ಕೂಡ ಚೆನ್ನಾಗಿ ಡ್ರಿಪ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿಯೂ 2 ಹಾಲುಗಳನ್ನು ಮಾಡಲಾಗಿದೆ ನೋಡಿ ಗೆಳೆಯರೆ. ಮೇನ್ ಲೈನ್ ಎಬ್ಬಿಸಿಕೊಂಡು ಈ ರೀತಿ ಇದೊಂದು ಹಾಲು, 2 ಇದು ಈ ರೀತಿ ಟರ್ನ್ ಆಗಿ ಸ್ಟ್ರೇಟಾಗಿ ಒಂದು ಸ್ಟ್ರೇಟಾಗಿ ಹೋಗಿದೆ ಗೆಳೆಯರೆ. ಇನ್ನೊಂದು ಮುಳುಗಿ ಇದು ಕೂಡ ಇದೇ ಲೈನಲ್ಲೇ ನೆಲದಲ್ಲಿ ಹೋಗಿ ಮುಂದೆ ಎದ್ದಿದೆ ಗೆಳೆಯರೆ, ನೋಡ್ಬೋದು. ಮೇನ್ ಲೈನ್ದಿಂದ ಇದು ಟಿ ಇದೇ ಮೇನ್ ಲೈನ್ ಗೆಳೆಯರೆ. ಇದು ಆ ಕಡೆಯಲ್ಲಿದ್ದ ಬಂದಂಥ ಒಂದು ಪೈಪು, ಆ ಕಡೆಯಲ್ಲಿದ್ದ ಬಂದಂಥ ಒಂದು ಪೈಪು ಏನಂತ ಇದು ಮೇನ್ ಲೈನು. ಮೇನ್ ಲೈನ್ದಿಂದ ಇದು ಹೀಗೆ ಹೋಗಿ ಈ ರೀತಿ ಮುಂದುಗಡೆ ಹೋಗಿದೆ. ಇದು ಕೂಡ ಇದು ಹೀಗೆ ಮುಳುಗಿ ಮತ್ತೆ ನೆಲದಲ್ಲಿ ಈ ರೀತಿ ಮುಂದೆ ಹೋಗಿದೆ ಗೆಳೆಯರೆ, ಮುಂದೆ ಹೋಗಿದೆ. ಅಲ್ಲಿ ತೋರಿಸ್ತೀನಿ. ಇವೆಲ್ಲ ನೆಲದಲ್ಲಿ ಇರ್ತಕ್ಕ ಮೊದಲು ಈ ರೀತಿ ಇದೇ ಬೆಂಡನ ನೆಲದಲ್ಲಿ ಇಲ್ಲಿ ಟಚ್ ಮಾಡಿ ಈ ರೀತಿ ಡ್ರಿಪ್ನ ಮಾಡಲಾಗಿತ್ತು. ಇವೆಲ್ಲ ಹಳಿವಾಗಿದ್ದಾವೆ ಗೆಳೆಯರೆ ನೆಲದಲ್ಲಿ. ಇವನ್ನ ಕ್ಯಾನ್ಸಲ್ ಮಾಡಿ ಈ ರೀತಿ ಸ್ಪ್ರಿಂಕ್ಲರ್ ಪೈಪ್ಗಳನ್ನ ಒಗಿತಾ ಇದ್ದೀವಿ. ಈಗ ಮೊದಲು ಇವನ್ನೇ ಬಳಕೆ ಮಾಡ್ತಿದ್ದೀವಿ, ಇದಕ್ಕೆ ಇದೇ ಟಚ್ ಇತ್ತು. ಇವೆಲ್ಲ ಹಳಿವಾಗಿ ಫೇಲ್ ಆಗಿದ್ದಾವೆ ಗೆಳೆಯರೆ. ಇವೆಲ್ಲ ಮೇಲ್ಗಡೆ ಸ್ಪ್ರಿಂಕ್ಲರ್ ಪೈಪ್ ಬಂದ ನಂತರ ಇವುಗಳನ್ನೇ ಹೆಚ್ಚಿಗೆ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ದೀವಿ ಗೆಳೆಯರೆ. ಇವುಗಳಿಂದ ತುಂಬ ಅನುಕೂಲ ಆಗಿದೆ ಗೆಳೆಯರೆ. ಈಗ ನೋಡ್ಬೋದು. ಇದನ್ನು ಕಬ್ಬ ಹಚ್ಚಿದ ತಕ್ಷಣ ಒಮ್ಮೆ ನೀರು ಉಣಿಸಿ ಬಿಟ್ಟ ನಂತರ ಈ ರೀತಿ ಡ್ರಿಪ್ನ ಮಾಡಲಾಗಿದೆ ಗೆಳೆಯರೆ. ಇಲ್ಲಿ ಬಂದು ಎದ್ದಿದೆ ನೋಡಿ ಗೆಳೆಯರೆ. ಇದು ಈ ಹಾಲು ಇಲ್ಲಿಗೆ ಇದು ಸ್ಟಾಪ್ ಆಯಿತು. ಇದು ಮತ್ತೊಂದು ಹಾಲು ಇದು ಇಲ್ಲಿ ಬಂದಿದೆ. ಇದನ್ನೇ ಮೇಲ್ಗಡೆ ಹೀಗೆ ಪೈಪ್ ಹೋಗೋದು ಡ್ರಿಪ್ ಮಾಡಲಾಗಿದೆ ಗೆಳೆಯರೆ. ಅಲ್ಲಿಗೆ ಹೋಗಿ ಸ್ಟಾಪ್ ಆಯಿತು ದಂಡೆಗೆ. ಈ ರೀತಿಯಾದಂಥ ಒಂದು ಡ್ರಿಪ್ಪನ್ನ ತಾವು ಮಾಡಬಹುದು ಅಂತ ನಾನು ಹೇಳ್ತೀನಿ. ಹಾಗೆ ಈ ವಿಡಿಯೋ ತಮಗೆ ಇಷ್ಟ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಗಂಟೆನ ಒತ್ತಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಗುತ್ತೆ. ಆವಾಗ ನಾ ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತವೆ ಗೆಳೆಯರೆ. ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಡಲು ಸಿಗ್ತವೆ. ಹಾಗೆ ಇದಕ್ಕೊಂದು ಲೈಕ್ ಕೊಡಿ. ಹಾಗೆ ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಇರ್ತೀನಿ ಗೆಳೆಯರೆ. ಅಲ್ಲಿಯವರೆಗೆ ನಮಸ್ಕಾರ.